ಹಾಯ್ ಫ್ರೆಂಡ್ಸ್, ಫನ್ ಆ್ಯಂಡ್ ಕ್ವಿಜ್ ಮಗ ಚಾನಲ್ಗೆ ಸ್ವಾಗತ. ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕ್ವಿಜ್ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ವರ್ಷ SSLC ಪರೀಕ್ಷೆ ನಡೆಯುವ ದಿನಾಂಕ ತಿಳಿಸಿ. ಆಪ್ಷನ್ ಎ ಮಾರ್ಚ್ 1ರಿಂದ ಏಪ್ರಿಲ್ 30, ಆಪ್ಷನ್ ಬಿ ಫೆಬ್ರವರಿ 30ರಿಂದ ಮಾರ್ಚ್ 21, ಆಪ್ಷನ್ ಸಿ ಮಾರ್ಚ್ 30ರಿಂದ ಏಪ್ರಿಲ್ 1, ಆಪ್ಷನ್ ಡಿ ಮಾರ್ಚ್ 21ರಿಂದ ಏಪ್ರಿಲ್ 4. ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಚ್ 21ರಿಂದ ಏಪ್ರಿಲ್ 4. ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಗರಿಷ್ಠ 38 ಡಿಗ್ರಿ ಉಷ್ಣಾಂಶ ದಾಖಲಾದ ಜಿಲ್ಲೆ ಯಾವುದು? ಆಪ್ಷನ್ ಎ ಗುಲ್ಬರ್ಗ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಗದಗ. ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬರ್ಗ. ಈ ವರ್ಷ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಜಿಲ್ಲೆ ಈ ಗುಲ್ಬರ್ಗ. ಮೂರನೆಯ ಪ್ರಶ್ನೆ, 2025ರ SSLC ಪರೀಕ್ಷೆಯಲ್ಲಿ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ? ಆಪ್ಷನ್ ಎ 7.50 ಲಕ್ಷ, ಆಪ್ಷನ್ ಬಿ 8.96 ಲಕ್ಷ, ಆಪ್ಷನ್ ಸಿ 10 ಲಕ್ಷ, ಆಪ್ಷನ್ ಡಿ ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 8.96 ಲಕ್ಷ. ನಾಲ್ಕನೆಯ ಪ್ರಶ್ನೆ, ಫೆಬ್ರವರಿ 5, 2025ರ ಚುನಾವಣೆಯಲ್ಲಿ ಆಯ್ಕೆಯಾದ ಮುಖ್ಯಮಂತ್ರಿ ಹೆಸರೇನು? ಆಪ್ಷನ್ ಎ ಶೀಲಾ ದೀಕ್ಷಿತ್, ಆಪ್ಷನ್ ಬಿ ಕೇಜ್ರಿವಾಲ್, ಆಪ್ಷನ್ ಸಿ ರೇಖಾ ಗುಪ್ತಾ, ಆಪ್ಷನ್ ಡಿ ಸುಷ್ಮಾ ಸ್ವರಾಜ್. ಸರಿಯಾದ ಉತ್ತರ ಆಪ್ಷನ್ ಸಿ ರೇಖಾ ಗುಪ್ತಾ. ಇವರು ದಿಲ್ಲಿಯ ಹೊಸ CM. ಐದನೆಯ ಪ್ರಶ್ನೆ, ಗೂಗಲ್ ಸಂಸ್ಥೆ ತನ್ನ ಕ್ಯಾಂಪೇನನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಆರಂಭಿಸಿದೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಆರನೆಯ ಪ್ರಶ್ನೆ, ಕರ್ನಾಟಕದ ಅರಣ್ಯ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥೆ ಹೆಸರೇನು? ಆಪ್ಷನ್ ಎ ವನಜಾಕ್ಷಿ ನೇಗಿ, ಆಪ್ಷನ್ ಬಿ ಮೀನಾಕ್ಷಿ ನೇಗಿ, ಆಪ್ಷನ್ ಸಿ ಕಮಲಾಕ್ಷಿ ನೇಗಿ, ಆಪ್ಷನ್ ಡಿ ನಯನಾ ನೇಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನಾಕ್ಷಿ ನೇಗಿ. ಏಳನೆಯ ಪ್ರಶ್ನೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಎಷ್ಟು ಕಿಲೋಮೀಟರ್ ಉದ್ದವಿದೆ? ಆಪ್ಷನ್ ಎ 130, ಆಪ್ಷನ್ ಬಿ 119, ಆಪ್ಷನ್ ಸಿ 121, ಆಪ್ಷನ್ ಡಿ 109. ಸರಿಯಾದ ಉತ್ತರ ಆಪ್ಷನ್ ಬಿ 119 ಕಿಲೋಮೀಟರ್. ಎಂಟನೆಯ ಪ್ರಶ್ನೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಎಷ್ಟು ಪಥಗಳನ್ನು ಹೊಂದಿದೆ? ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಸಿ 4, ಆಪ್ಷನ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ಎ 6. ಹೋಗಲು 3 ಪಥ, ಬರಲು 3 ಪಥ, ಒಟ್ಟು 6 ಪಥಗಳನ್ನು ಹೊಂದಿದೆ. ಎಕ್ಸ್ಪ್ರೆಸ್ ಹೈವೇಯಿಂದ ಬೆಂಗಳೂರಿನಿಂದ ಮೈಸೂರು ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಆಪ್ಷನ್ ಎ 1ರಿಂದ 2, ಆಪ್ಷನ್ ಬಿ 3ರಿಂದ 4, ಆಪ್ಷನ್ ಸಿ 5ರಿಂದ 6, ಆಪ್ಷನ್ ಡಿ ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 3ರಿಂದ 4 ಸಮಯ ಬೇಕಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಆತ್ಮೀಯ ಧನ್ಯವಾದಗಳು.